ನಮಸ್ಕಾರ ವೀಕ್ಷಕರೇ, ಟುಡೇ ಕನ್ನಡ ಟಿವಿಗೆ ಸ್ವಾಗತ. ಒಂದು ವಿಶೇಷವಾದ ಕಾರ್ಯಕ್ರಮ ಹೃದಯ 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 ಬಡಿತ. ಶಬ್ದ ಹೆಚ್ಚಾದರೆ ಭಯ, ಕಡಿಮೆ ಆದರೂ ಭಯ, ಆತಂಕ ಆತಂಕ ಆತಂಕ. ಇದರ ಬಗ್ಗೆ ಒಂದು ವಿಶೇಷವಾದ ಸಂದರ್ಶನ ನಮ್ಮ ಮಾಧ್ಯಮ ಮಾಡಲಿಕ್ಕೆ ಮುಂದೆ ಬಂದಿದೆ. ಪ್ರಖ್ಯಾತ ವೈದ್ಯರು, ಪ್ರಸಿದ್ಧ ವೈದ್ಯರು ಡಾಕ್ಟರ್ ಭರತ್ ಅಂಚೆ ಇದರ ಬಗ್ಗೆ ಕ್ಲೂಪ್ತವಾಗಿ ಆಳವಾಗಿ ಕೆಲವು ಸಂದೇಶಗಳನ್ನು ಕೊಡಲಿಕ್ಕೆ ನಮ್ಮ ಮಾಧ್ಯಮಕ್ಕೆ ಇದ್ದಾರೆ. ಎಷ್ಟು ಯುವಕರು ಬೆಳಗ್ಗೆ ಎದ್ದ ತಕ್ಷಣ ನಾವು ಜೀವಂತವಾಗಿ ಇರ್ತೀವ ಇಲ್ವಾ ಅನ್ನೋ ಥರ ಗೊಂದಲ, ಭಯ ಆಗ್ತಾ ಇದೆ. ಇತ್ತೀಚೆಗೆ ಆದ ಒಂದು ಪ್ರಕರಣ ಹಾಸನ ಜಿಲ್ಲೆಯಲ್ಲಿ ಬರೋಬ್ಬರಿ 22 ಜನ ಹೃದಯಘಾತಕ್ಕೆ ಉಸಿರನ್ನು ಚೆಲ್ಲಿದ್ದಾರೆ ಡಾಕ್ಟರ್. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ನೀವು ಒಂದು, ಯಾಕಂದ್ರೆ ವೈದ್ಯರಂದ್ರೆ ಧೈರ್ಯ ತುಂಬ್ತಾರೆ, ವೈದ್ಯರಂದ್ರೆ ಅಭಯ ನೀಡುತ್ತಾರೆ ಎಂಬುದಾಗಿ ನಮ್ಮ ಮಾಧ್ಯಮದಿಂದ ನೇರವಾಗಿ ಹೇಳ್ತಾ ಇದ್ದೀನಿ. ಈ 22 ಜನ ಒಂದು, ಯಾಕಂದ್ರೆ ಅವರು ಹೃದಯಾಘಾತ ಪಟ್ಟು ತೀರೋಗಿದ್ದಾರೆ. ಏನು ಕಾರಣ ಇರಬಹುದು ಸರ್? ಹಾಗೆ ಅಲ್ಲಿರೋ ವಾತಾವರಣ, ಕೆಲವರು ಏನು ಹೇಳ್ತಾ ಇದ್ದಾರೆ, ಕಲುಷಿತ ವಾತಾವರಣದಿಂದ ಅವರು ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ಎಂಬುದಾಗಿ ಮಾಹಿತಿ ಹೇಳ್ತಾ ಇದ್ದಾರೆ. ಇದ್ರ ಎಷ್ಟುವರೆಗೂ ಸತ್ಯ, ಇದರ ಬಗ್ಗೆ ಮಾಹಿತಿ ದಯವಿಟ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ. ನೋಡಿ, ಈ ದಿನಗಳಲ್ಲಿ ಏನಾಗ್ತಾ ಇದೆ, ನಾವು ಕಂಡಂತೆ 40 ದಿನದಲ್ಲಿ 22 ಜನ ಮರಣ ಹೊಂದಿದ್ದಾರೆ ಅನ್ನೋದು, ಅದು ಹಾಸನ ಜಿಲ್ಲೆಯಲ್ಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾವು ರೆಟ್ರೋಸ್ಪೆಕ್ಟಿವ್ ಆಗಿ ತಗೊಳ್ತಾ ಹೋಗ್ತಾ ಇದ್ದಾಗ ಇದರಲ್ಲಿ ಒಂದು 15 ಜನ ಏನಿದ್ದಾರೆ 40 ವರ್ಷದ ಕೆಳಗಡೆ ಇದ್ದಾರೆ. ಇನ್ನು ಒಂದು 7-8 ಜನ 50 ವರ್ಷದ ಮೇಲಿದ್ದಾರೆ. ಈಗ ನಾವು ಯಾವುದೇ ಒಂದು ವ್ಯಕ್ತಿಯ ಒಂದು ಜೀವನ ತಗೋಬೇಕಾದ್ರೆ ಒಂದು ಲೈಫ್ ಸ್ಟೈಲ್ ಎಕ್ಸ್ಪೆಕ್ಟೆನ್ಸಿ ಅಕಾರ್ಡಿಂಗ್ ಟು ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತಂದಾಗ ಇವತ್ತಿನ ದಿನದಲ್ಲಿ 65ರಿಂದ 70-75ವರೆಗೂ ಇದೆ. ಆದರೆ ಇವತ್ತಿನ ಸ್ಟ್ರೆಸ್ ಆಗಿರ್ಬೋದು, ಮತ್ತು ಮಹಾಮಾರಿ ಕೋವಿಡ್ ಬಂದು ಒಂದು 4 ವರ್ಷ ಆಗಿದೆ, ಅದರದ ಒಂದು ಪೋಸ್ಟ್ ಎಫೆಕ್ಟು ಕೂಡ ಇಲ್ಲಿ ನಮಗೆ ಒಂದು ದಿಗ್ಭ್ರಮೆಯಾಗಿ ಕಾಣ್ತಾ ಇದೆ. ವೈದ್ಯರಾಗಿ ನಾವೇನು ಹೇಳ್ತೀವಿ ಅಂತಂದರೆ, ಹಲವಾರು ವೈದ್ಯರಾಗಿರ್ಬೋದು ಮತ್ತು ಕಂಜನಟಲ್ ಹಾರ್ಟ್ ಡಿಸೀಸ್ ಇರುವಂಥವರು ಕೂಡ ಸಾಧ್ಯ ಇದೆ. ಸೊ ಇದನ್ನು ನಾವು ನೋಡಿಕೊಂಡಾಗ ನಮಗೆ ಗೋಚರ ಆಗೋದೇನಂತಂದರೆ, ಇನ್ನೂ ನಾವು ವೈದ್ಯಕೀಯವಾಗಿ ಹಿಂದುಳಿದ್ದೇವೆ. ಸೈಂಟಿಫಿಕಲಿ ವಿ ಆರ್ ನಾಟ್ ಏಬಲ್ ಟು ಪ್ರೂವ್ ದಟ್ ವೈ ದ ಡೆತ್ ಹ್ಯಾಸ್ ಹ್ಯಾಪೆಂಡ್ ಬಿಟ್ವೀನ್ ದ 20 to 40 years. ಸೊ ಅದನ್ನು ನಾವು ಪರಿಗಣಿಸ್ಕೋಬೇಕಾಗುತ್ತೆ. ಅದು ಪರಿಗಣಿಸ್ಕೊಳಕ್ಕಾಗಲಿಕ್ಕೆ ಸರ್ಕಾರವೂ ಸಹಾಯ ಮಾಡಬೇಕಾಗುತ್ತೆ, ಮತ್ತು ವೈದ್ಯರು ಕೂಡ ಸಹಾಯ ಮಾಡಬೇಕಾಗುತ್ತೆ, ಮತ್ತು ರೋಗಿಗಳು ಕೂಡ ಅಥವಾ ಪಬ್ಲಿಕ್ ಸಾರ್ವಜನಿಕರು ಕೂಡ ಇದಕ್ಕೆ ಒಂದು ಸತ್ತಾಗ ಏನಕ್ಕೆ ಸತ್ತರು ಅನ್ನೋದು ಒಂದು ರಿಪೋರ್ಟ್ ಬರೀಬೇಕಾಗುತ್ತೆ. ಆ ರಿಪೋರ್ಟಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಇರ್ಬೋದು. ಈಗ ನಮಗೆ ಸುಮಾರು 100ರಿಂದ 1000 ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇತ್ತು ಅಂತಂದರೆ ಎಕ್ಸಾಕ್ಟ್ಲಿ ನಾವು ಅದಕ್ಕೆ ಕಾಸ್ ಕಂಡುಹಿಡಿಬೋದು, ಕಾರಣ ಕಂಡುಹಿಡಿಬೋದು. ಆ ಕಾರಣ ಕಂಡುಹಿಡಿದಾಗ ಆಟೋಮೆಟಿಕಲಿ ನಮಗೆ ಸೊಲ್ಯೂಷನ್ಸ್ ಅಂತ ದೊರೆತಿರ್ತದೆ. ಸರ್, ಕೊನೆಯದಾಗಿ ಒಂದು ಮುಂಜಾಗ್ರತೆ ಕ್ರಮ, ಒಂದು ಪ್ರಿಕಾಷನ್ ಯಾವ ರೀತಿ ತಗೋಬೇಕು? ಯಾಕಂದ್ರೆ ಸ್ವಲ್ಪ ಎದೆ ನೋವು, ಏನಾದರೂ ಸ್ಟ್ರೆಸ್ಗೆ ಏನಾದರೂ ಒಳಗಾದರೆ ಯಾವ ರೀತಿ ಮೆಡಿಸಿನ್, ಕೆಲವರು ಹೇಳ್ತಾರೆ ಎಕ್ಸ್ಪಿ ತಗೊಳ್ಳಿ, ಕೆಲವು ಸೆಲ್ಫ್ ಮೆಡಿಕೇಶನ್ ಅವರೇ ಒಂದು ಬುದ್ಧಿ ಉಪಯೋಗಿಸಿ ಒಂದು ಟ್ಯಾಬ್ಲೆಟ್ಸ್ ತಗೊಳ್ಳಿ, ಮೆಡಿಕಲ್ ಸ್ಟೋರ್ ಹೋಗೋ ಆ ರೀತಿ ಮಾಡ್ತಾರೆ. ಅಂಥವ್ರಿಗೆ ನೀವು ಏನು ಹೇಳ್ತೀವಿ? ಒಳ್ಳೆ ಕ್ವಶನ್ ಕೇಳಿದ್ವಿ. ಅದು ಎಸ್ಪೆಷಲಿ ನಮ್ಮ ಕರ್ನಾಟಕ ಜನತೆಯಲ್ಲಿ ಯಾವ ರೀತಿ ಇದೆ ಅಂತಂದರೆ, ವೈದ್ಯರಿಗಿಂತ ಹಳೆ ರೋಗಿ ಬೆಸ್ಟ್ರು ಅಂತ ಗಾದೆ ಇದೆ. ಓಕೆ, ಸೊ ಇಲ್ಲಿ ಹಳೆ ರೋಗಿಗಳೆಲ್ಲ ವೈದ್ಯರೇ. ಓಕೆ, ಸೊ ಮನೆಯಲ್ಲಿರುವಂತಹ ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಿರ್ಬೋದು, ಅರಿಶಿಣ ಆಗಿರ್ಬೋದು, ಉಪ್ಪಾಗಿರ್ಬೋದು, ಸೊ ಈ ರೀತಿ ಒಂದು ಸೊಲ್ಯೂಷನ್ಸ್ನ ನಮ್ಮ ಜನ ಹುಡುಕ್ತಾ ಇದ್ದಾರೆ. ಬಟ್ ಅದು ತುಂಬ ತಪ್ಪು. ಯಾಕೆ ಅಂತಂದರೆ, ನಮ್ದು ಯಾವುದೇ ಒಂದು ನಮ್ಮ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಕೆಟ್ಟರೆ ನಾವೇ ರಿಪೇರಿ ಮಾಡ್ಕೊಳಲ್ಲ. ನಾವೆಲ್ಲಿ ಹೋಗ್ತೀವಿ? ಗ್ಯಾರೇಜ್ಗೆ ಹೋಗ್ತೀವಿ, ಮೆಕ್ಯಾನಿಕ್ಗೆ ತೋರಿಸ್ತೀವಿ, ಅವನೇನು ಹೇಳ್ತೀವಿ ಅದಕ್ಕೆ ಕೇಳ್ತೀವಿ. ಬಟ್ ಇದು ನಮ್ಮ ಲೈಫು, ನಮ್ಮ ಜೀವನ. ಸೊ ಆ ಜೀವನದಲ್ಲಿ ಅಟ್ಲೀಸ್ಟು ಒಂದು ವೈದ್ಯರು, ಓಕೆ, ಇನ್ನೊಂದು ಕೆಲವರಲ್ಲಿ ಏನಿದೆ ಅಂತಂದರೆ, ಈ ಆಯುರ್ವೇದಿಕಲ್ಲಿ ಹೋಗ್ಬಿಟ್ಟು ನನಗೆ ಆಗುತ್ತೆ. ಒಂದು ಮಾತು ಏನು ಹೇಳ್ತೀನಿ ಅಂದರೆ, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಅಥವಾ ನನಗೆ ಗೊತ್ತಿರೋ ಪ್ರಕಾರ, ಕೇರಳ ಈಸ್ ಎ ಬೂನ್ ಫಾರ್ ಆಯುರ್ವೇದಿಕ್ ಮೆಡಿಸಿನ್. ಓಕೆ, ವರ ಆಯುರ್ವೇದಿಕ್ ಮೆಡಿಸಿನ್ಸ್ಗೆ ವರ. ಆದರೆ ಅವರು ಕೇರಳಿಯನ್ಸು ಆಯುರ್ವೇದಿಕ್ ಟ್ರೀಟ್ಮೆಂಟ್ಗೆ ಬೆಲೆ ಕೊಡಲ್ಲ. ಓಕೆ, ಆದರೆ ನಮ್ಮ ಕರ್ನಾಟಕ ಆ ರೀತಿಯಲ್ಲ. ಕರ್ನಾಟಕ ಫಸ್ಟ್ ನಂಬೋದು ಆಯುರ್ವೇದಿಕ್, ಆಮೇಲೆ ಅಲ್ಲಿ ತೋರಿಸಿ ಅಲ್ಲೆಲ್ಲ ಆಗಿಲ್ಲ, ಸರಿಯಾಗಿಲ್ಲ ಅಂದಾಗ ನೆಕ್ಸ್ಟ್ ಬರೋದು ಆಲೋಪತಿ. ಓಕೆ, ಯಾಕೆ ಅಂತಂದರೆ ಆಲೋಪತಿಕ್ ಇಸ್ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್. ಎವಿಡೆನ್ಸ್ ಅಂತಂದರೆ ರೋಗಿ ಹೇಳುವುದಕ್ಕೂ ನಾವು ನೋಡೋದಕ್ಕೂ ರಿಪೋರ್ಟ್ ಬರುವುದಕ್ಕೂ ಸಮಯ ಇರಬೇಕು.
ಈಗ ನಾನು ವೈದ್ಯನಾಗಿ ಈ ರೋಗಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹೃದಯಾಘಾತ ಆಗಿದೆ ಅಂದ್ರೆ ಅವನಿಗೆ ಅಟ್ಲೀಸ್ಟ್ 3 ಇರೋ ಆರ್ಟ್ರಿಯಲ್ಲಿ ಅಂದ್ರೆ ರಕ್ತನಾಳದಲ್ಲಿ ಒಂದು ರಕ್ತನಾಳ ಅಥವಾ 2 ರಕ್ತನಾಳ ಬ್ಲಾಕ್ ಆಗಿರ್ಬೇಕು. ಬ್ಲಾಕ್ ಆಗೋದು ಹೆಂಗ್ ಗೊತ್ತಾಗುತ್ತೆ? ಸಿಂಪಲ್ ECG ಇಂದ ಗೊತ್ತಾಗುತ್ತೆ. ಎರಡನೇದು ಬ್ಲಡ್ ಟೆಸ್ಟ್ ಟ್ರೋಪೋನಿನ್ ಐ ಅನ್ನೋದು ಗೊತ್ತಾಗುತ್ತೆ, ಎಕೋದಿಂದ ಗೊತ್ತಾಗುತ್ತೆ. ಅಂದ್ರೆ ಮೋಷನ್ ಅಬ್ನಾರ್ಮಾಲಿಟಿ ಆಗುತ್ತೆ, ಎಕೋ 2D ಎಕೋ ಅಂತ ಹೇಳಿ. ಅದರಲ್ಲೂ ಇಲ್ಲ ಅಂತಂದ್ರೆ ಸಸ್ಪಿಷನ್ ಕೇಸಸ್ ಅಲ್ಲಿ ಏಂಜೋಗ್ರಾಮ್ ಮಾಡ್ತೀವಿ. ಅದಕ್ಕೂ ಮುಂಚೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಕನ್ವೆನ್ಷನಲ್ CT ಎಂಜೋಗ್ರಾಮ್ ಕೂಡ ಮಾಡ್ತೀವಿ, ಕಾರ್ಡಿಯಾಕ್ CT ಎಂಜೋಗ್ರಾಮ್ ಕೂಡ ಮಾಡ್ತೀವಿ. ಅಂದ್ರೆ ಯಾವುದೇ ನೋವು ಆಗ್ದಂಗೆ ಎಂಜೋಗ್ರಾಮ್ ಅನ್ನೋದು ನೋವು ಮಾಡಿ ಡೈ ಕೊಟ್ಬಿಟ್ಟು ಅದನ್ನ ಬ್ಲಾಕ್ ಇದೆಯಲ್ಲ ಅಂತ ನೋಡೋದು. ಆದ್ರೆ CT ಎಂಜೋಗ್ರಾಮ್ ಅಂತ ಹೇಳಿದಾಗ ಅಂದ್ರೆ ಕಂಪ್ಯೂಟರ್ ಟೋಮೋಗ್ರಾಫ್ ಒಂದು ಮಿಷಿನ್ ಅಲ್ಲಿ ನಮ್ಮ ಹಾರ್ಟ್ ನ ಸ್ಕ್ಯಾನ್ ಮಾಡ್ತೀವಿ, ಅದರಲ್ಲಿ ರಕ್ತನಾಳ ಬ್ಲಾಕ್ ಇದೆಯೋ ಇಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ಪರೀಕ್ಷೆ ಮಾಡಿದಾಗ ಟೆಸ್ಟ್ಗಳು ಮಾಡಿದಾಗ ರಕ್ತ ಬ್ಲಾಕ್ ಇದೆ, ರಕ್ತನಾಳ ಬ್ಲಾಕ್ ಇದೆಯೋ ಇಲ್ಲ. ಸಪೋಸ್ 70% ಬ್ಲಾಕ್ ಇತ್ತು, 60% ಬ್ಲಾಕ್ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ಕಾರ್ಡಿಯಾಲಜಿ ಸ್ಟೆಂಟ್ ಆಗ್ತದೆ. ಓಕೆ, ಎಷ್ಟೋ ಜನಕ್ಕೆ ಏನಾಗುತ್ತೆ ಎದೆ ನೋವು, ಎದೆ ಉರಿ ಅಂತಂದ್ರೆ ಏನಾಗಲ್ಲ ಬಿಡು, ಗ್ಯಾಸ್ಟ್ರಿಕ್ ಇದೆ, ಗ್ಯಾಸ್ಟ್ರಿಕ್ ಮಾತ್ರ ತಗೊಳ್ಳೋಣ. ಸೊ ಈ ಒಂದು ಏನಂತ ಹೇಳ್ತೀವಿ ಇಗ್ನೋರೆನ್ಸ್ ಅಥವಾ ಒಂದು ಮೌಢ್ಯತನ, ಓಕೆ, ಈ ಒಂದು ಕಳ್ಳತನವನ್ನು ಫಸ್ಟ್ ನಮ್ಮ ಜನರು ತ್ಯಜಿಸ್ಬೇಕು. ಯಾವಾಗ ಈ ಇಗ್ನೋರೆನ್ಸ್ ಅನ್ನು ತ್ಯಜಿಸ್ತಾರೆ ಅವರಿಗೆ ಎದೆ ನೋವು ಬಂದ ತಕ್ಷಣ ಇಮಿಡಿಯೇಟ್